ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮೂರನೇ ದಿನ ದುಬೈಯಲ್ಲಿ. ಸೊ ಇವತ್ತು ಹೋಗ್ತಾ ಇರೋದು ಫ್ಯೂಚರ್ ಮ್ಯೂಸಿಯಂನ ನೋಡ್ಲಿಕ್ಕೆ. ಸೊ ಮನೆಯಿಂದ ಪ್ಲಾನ್ ಮಾಡಿ ಹೋಗಿದ್ವಿ ಫ್ಯೂಚರ್ ಮ್ಯೂಸಿಯಂನ ಇವತ್ತು ಫುಲ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ. ಆದ್ರೆ ಅಲ್ಲಿ ಹೋಗಿ ಗೊತ್ತಾಯ್ತು ನಮ್ಗೆ ಅಲ್ಲಿ ಅವರು ಮೇಂಟೆನೆನ್ಸ್ಗೋಸ್ಕರ ಅವರು 3 days ಕ್ಲೋಸ್ ಮಾಡಿದಾರಂತ. ಸೊ ನಾವು ಹೊರಗಿಂದನೇ ಎಲ್ಲಾ ವ್ಯೂನ ನೋಡಿ ಅಲ್ಲಿಂದ ನಾವು ಪಾಮ್ ಜೊಮೇರಾನ ನೋಡ್ಲಿಕ್ಕೆ ಹೋಗಿದ್ವಿ. ಸೊ ನಾವೀಗ ಪಾಮ್ ಜುಮೇರಾನ ನೋಡ್ಲಿಕ್ಕೆ ನಿಖಿಲ್ ಮಾಲ್ಗೆ ಎಂಟರ್ ಆಗ್ತಿದೀವಿ. ಪಾಮ್ ಜುಮೇರಾನ ನಾವು 3 ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದು. ಒಂದು ಮೊನೋರೇಲ್ ನಲ್ಲಿ ಹೋಗಿ ನೋಡಬಹುದು. ಸೆಕೆಂಡ್ ಅಂದ್ರೆ ಕಾರ್ ಡ್ರೈವ್ ಮಾಡಿ 1 ರೌಂಡ್ ಪಾಮ್ ಜುಮೇರಾನ ರೌಂಡ್ ಹಾಕಿ ಬರಬಹುದು. ಥರ್ಡ್ ಅಂದ್ರೆ ನೀವು ಪಾಮ್ ವ್ಯೂ ಪಾಯಿಂಟ್ ಇಂದ ವ್ಯೂನ ನೋಡಬಹುದು. ಸೊ ನಾವೀಗ ಮೊನೋರೇಲ್ಗೆ ಹೋಗ್ಲಿಕ್ಕೆ ಮಾಲ್ಗೆ ಎಂಟರ್ ಆಗ್ತಿದ್ದೀವಿ. ಸೊ ಈಗ ನೀವು ನೋಡ್ತಾ ಇರೋದು ಸಮುದ್ರದ ಮಧ್ಯದಲ್ಲಿ ಅವರು ಕ್ರಿಯೇಟ್ ಮಾಡಿದಂತಹ ಪಾಮ್ ಜುಮೇರಾ ಐಲ್ಯಾಂಡ್ ನ. ನಂಬೋಕೆ ಸಾಧ್ಯವಾಗದಂತಹ ಸಾಧ್ಯನ ಅವರು ಮಾಡಿ ಕಾಣಿಸಿದ್ದಾರೆ. ನೀವು ನೋಡ್ಬೋದು ಸಮುದ್ರ ಮಧ್ಯದಲ್ಲಿ ಐಲ್ಯಾಂಡ್ ನ ಮಾಡಿ ಅಲ್ಲಿ ಮರ ಗಿಡ ಬಿಲ್ಡಿಂಗ್ ನ ಯಾವ ರೀತಿ ಅವರು ಕಟ್ಟಿದ್ದಾರೆ ಅಂದ್ರೆ ಸೊ ಇದಂತೂ ಅನ್ಇಮ್ಯಾಜಿನೇಬಲ್.
ಸೊ ಈಗ ನೀವು ನೋಡ್ತಾ ಇರೋದು ಅಟ್ಲಾಂಟಾ ರೆಸಾರ್ಟ್ನ. ಸೊ ಇದಂತೂ ನೋಡ್ಲಿಕ್ಕಂತೂ ತುಂಬಾನೇ ಸಖತ್ತಾಗಿದೆ. ಸೊ ನಾವೀಗ ಅಟ್ಲಾಂಟಾ ರೆಸಾರ್ಟ್ ಹತ್ರನೇ ಇರುವ ಸ್ಟಾಪಿಗೆ ಇಳಿತಾ ಇದ್ದೀವಿ. ಇದೇ ಲಾಸ್ಟ್ ಸ್ಟಾಪ್. ಸೊ ಅಲ್ಲಿಂದ ನಾವು ಕೆಳಗಡೆ ಇಳಿದು ಹೋದಾಗ ಅಟ್ಲಾಂಟಾ ಕೆಳಗಡೆ ಒಂದು ಮಾಲ್ ಇದೆ, ಸ್ಮಾಲ್ ಮಾಲ್. ಅಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಸೊ ನಿಮಗೆ ಈ ಮಾಲ್ ಒಳಗಡೆನೆ ಅಕ್ವೇರಿಯಂ ಸಿಗುತ್ತೆ. ಸೊ ನೀವು ಇಲ್ಲಿ ವಿಸಿಟ್ ಮಾಡಬಹುದು. ಇಂಡಿಯನ್ ಕರೆನ್ಸಿಯಲ್ಲಿ ಪರ್ ಪರ್ಸನ್ಗೆ 5000 rupees. ಸೊ ನಾವೀಗ ಮೊನೊರೇಲ್ ನಲ್ಲಿ ರಿಟರ್ನ್ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ. ಹಾಗೆ ಬೆಲ್ ಐಕನ್ನ ಹಿಟ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಹಾಗಿದ್ರೆ ಗೈಸ್, ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.